ಇನ್ನು ಮುಂದೆ ರಾಜ್ಯ ಬಿಜೆಪಿಯ ಬೀದಿ ಜಗಳ. ಯತ್ನಾಳ್ ಬಣದ ಲಿಂಗಾಯತ ಅಸ್ತ್ರಕ್ಕೆ ಆರಂಭದಲ್ಲಿ ಹಿನ್ನಡೆಯಾದಂತೆ ಕಾಣ್ತಾ ಇದೆ. ಗುಂಪುಗಾರಿಕೆ ಮಾಡಲ್ಲ, ಸಭೆ ನಡೆಸಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಗೊತ್ತಾಗ್ತಿದೆ. 2 ದಿನಗಳ ದೆಹಲಿಗೆ ಶಿಫ್ಟ್ ಆಗಿದ್ದ ಕರ್ನಾಟಕ ಬಿಜೆಪಿ ಬಂಡಾಯ ಮತ್ತೆ ಬೆಂಗಳೂರಿಗೆ ಬಂದಿದೆ. BY ವಿಜೇಂದ್ರರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕಿತ್ತೆಸೆಯಲೇಬೇಕು ಎಂದು ಯತ್ನಾಳ್ ಬಣ ಪಟ್ಟು ಹಿಡಿದು ಕುಳಿತಿದೆ. ಇತ್ತ ವಿಜೇಂದ್ರ ಬಣ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಮಾಡಿರೋ ಯತ್ನಾಳ್ ಬಣ ವಿಜೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರ ಹೂಡಿದೆ. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿರುವ ಯತ್ನಾಳ್ ಬಣದ ನಾಯಕರು ವಿಜೇಂದ್ರ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಲಿಂಗಾಯತ ನಾಯಕರ ನೇತೃತ್ವ ವಹಿಸಿಕೊಳ್ಳುವಂತೆ ಆಹ್ವಾನಿಸಿದ್ದಾರೆ. ಇದರ ಜೊತೆಗೆ ಸೋಮಣ್ಣ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆಗೆ ಸಿದ್ಧತೆ ನಡೆದಿದ್ದು ಫೆಬ್ರವರಿ 10ರಂದು ದೆಹಲಿಯಲ್ಲಿ ಲಿಂಗಾಯತ ನಾಯಕರು ಸಭೆ ಸೇರುವ ಸಾಧ್ಯತೆ ಇದೆ. ಸೋಮಣ್ಣ ಸರ್ಕಾರಿ ನಿವಾಸದ ಪೂಜೆ ನೆಪದಲ್ಲಿ ಸಭೆಗೆ ಪ್ಲಾನ್ ಮಾಡಿದ್ದು ಈ ಸಭೆಯನ್ನು ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ವಿಜೇಂದ್ರ ಇಳಿಸಲು ವರಿಷ್ಠರಿಗೆ ಮನವರಿಕೆ ಯತ್ನಾಳ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ವಿಜೇಂದ್ರ ವಿರುದ್ಧದ ಹೋರಾಟಕ್ಕೆ ನೇತೃತ್ವ ವಹಿಸುವಂತೆ ಯತ್ನಾಳ್ ಬಣ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದೆ. ಆದರೆ ಈ ಮನವಿಯನ್ನು ನಯವಾಗಿಯೇ ತಿರಸ್ಕರಿಸಿರುವ ಬಸವರಾಜ ಬೊಮ್ಮಾಯಿ, ನಾನು ಯಾವುದೇ ಗುಂಪುಗಾರಿಕೆಯಲ್ಲಿ ನಂಬಿಕೆ ಇಟ್ಟವನಲ್ಲ, ನಾನು ಯಾವುದೇ ಒಂದು ಗುಂಪಿನ ಸಭೆಯನ್ನು ಕರೆಯುವ ಪ್ರಶ್ನೆಯೇ ಬರುವುದಿಲ್ಲ, ಪಕ್ಷ ಮತ್ತು ವರಿಷ್ಠರ ತೀರ್ಮಾನವೇ ಅಂತಿಮ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯ ದುರದೃಷ್ಟಕರ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೆ ಮುಗಿಸಿದ್ದಾರೆ ಅವರು, ನಾವೆಲ್ಲ ಹಿಂಗೆಲ್ಲ ಕರೆಯಲ್ಲ, ಇದೆಲ್ಲ ಅಲ್ಲ ಅಂತ. ಆದರೆ ತಟಸ್ಥವಾಗಿದ್ದುಕೊಂಡು ಬಂಡಾಯ ಎದ್ದವರಿಗೆ ಬೆಂಬಲವನ್ನು ಕೊಡ್ತಿರೋದೇ ಸುಳ್ಳಲ್ಲ. ಇನ್ನು ಜಗದೀಶ್ ಶೆಟ್ಟರ್ ಕೂಡ ಮಾತಾಡಿದರೆ, ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ, ಸಂಸದ ಹೌದು, ಹಾವೇರಿ ಗದಗೆ. ಯತ್ನ ಶೆಟ್ಟರು ಮಾಜಿ ಮುಖ್ಯಮಂತ್ರಿ, ಹಾಗೆ ಬೆಳಗಾವಿ ಸಂಸದರು ಹೌದು. ಇವರು ಏನು ಹೇಳೋರೆ, ಬಿಜೆಪಿಯಲ್ಲಿ ಬೆಳವಣಿಗೆ ಆದಷ್ಟು ಬೇಗ ಸರಿಯಾಗುತ್ತದೆ ಅಂತ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಲಿಂಗಾಯತ ನಾಯಕರು ಸಭೆ ಸೇರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ತಿಳಿಸಿದರು. ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಯತ್ನಾಳ್ ಮತ್ತಿತರರು ನೀಡಿರೋ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡೋಲ್ಲ. ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಒಬ್ಬರಿದ್ದಾರೆ, ಈಗ ಚುನಾವಣೆಯೂ ಬಂದಿದೆ, ಯಾರನ್ನು ನೇಮಕ ಮಾಡಬೇಕು ಯಾರನ್ನು ಬೇಡ ಅನ್ನೋದರ ಬಗ್ಗೆ ಹೈಕಮಾಂಡ್ ಸರ್ವಾನುಮತದ ನಿರ್ಣಯ ಕೈಗೊಳ್ಳುತ್ತಾರೆ. ಪಕ್ಷದ ಆಂತರಿಕ ವಿಚಾರಗಳನ್ನು ಮಾಧ್ಯಮದ ಮುಂದೆ ಚರ್ಚಿಸಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾರೆ. ರಾಜ್ಯಾಧ್ಯಕ್ಷರ ಆಗ್ತಾರಾ ಅನ್ನೋ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆ ಎದುರಾಗುತ್ತೆ, ನೀವೇನಾರು ಆಗ್ತೀರಾ ಅಂತ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಕೊಡುವ ಜವಾಬ್ದಾರಿಯನ್ನು ಅಷ್ಟೇ ನಿರ್ವಹಿಸ್ತೇನೆ ಅಂತ ಶೆಟ್ಟರ್ ಹೇಳಿದ್ದಾರೆ. ಭಾಳ ಬೆಳವಣಿಗೆ ಆಗಿಲ್ಲ, ಆಗಿದ್ದೋ ಮುಂದುವರೆದ ಅಷ್ಟೇ. ಈಗ ಒಂದು ಹಂತಕ್ಕೆ ಬರ್ತದದು. ಬಹುಶಃ ಹೈಕಮಾಂಡು ಈಗ ದಿಲ್ಲಿ ಎಲೆಕ್ಷನು ಮುಗೀತು, ಬೇರೆ ಬೇರೆ ಕಾರಣಗಳ ಸಲುವಾಗಿ ಮೇಲೆ ಹೈಕಮಾಂಡದ ವರಿಷ್ಠರು ಬ್ಯುಸಿ ಇದ್ದರು. ಬಹುಶಃ ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ, ಇದಾದಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವರು. ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡಿಗಿದೆ, ಅದು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೆ. ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾ ಇದೆ ಅಂತ ನನಗೆ ಎಲ್ಲಿ ಮಾಹಿತಿನೂ ಇಲ್ಲ, ನನಗೆ ಯಾರೂ ಹೇಳಿನೂ ಇಲ್ಲ. ಶೆಟ್ಟರು ನೋಡಿದ್ರಲ್ಲ ಏನು ಹೇಳಿದ್ರು ಅಂತ. ಶೆಟ್ಟರು ಭಾಳ ಸಾಫ್ಟ್ ಹ್ಯಾಂಡ್ಲ್ ಮಾಡ್ತಾರೆ. ಬೊಮ್ಮಾಯಿನೂ ಹಂಗೇನೆ. ವಿಜೇಂದ್ರ ಪರವಾಗಿ ಲಿಂಗಾಯತ ಲೀಡರಲ್ಲಿ ಲಾಬಿ ಮಾಡ್ತಿರೋದು ರೇಣುಕಾಚಾರ್ಯ, ಒನ್ ಆ್ಯಂಡ್ ಓನ್ಲಿ. BY ರಾಘವೇಂದ್ರ ಕೂಡ ಮಾತಾಡ್ತಿಲ್ಲ. ಇನ್ನು ಯತ್ನಾಳ್, BP ಹರೀಶ್ ಇವರೆಲ್ಲ ಫ್ರಂಟ್ ಲೈನಲ್ಲಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ. ಇನ್ನು ಬೊಮ್ಮಾಯಿಯವರು, ಅರವಿಂದ್ ಬೆಲ್ಲದ್ದು, ಭಗವಂತ್ ಕೂಬಾ, V ಸೋಮಣ್ಣ, ಶೆಟ್ಟರು ಇವರೆಲ್ಲ ಬ್ಯಾಕ್ ಎಂಡಲ್ಲಿ ಅವರೇ, ಬ್ಯಾಕ್ ಸ್ಟೈಲ್. ಅದನ್ನೇ ಇವತ್ತು ಮಾತಾಡ್ತಾ ವಿಜೇಂದ್ರ ಒಂದು ಕಡೆ ಕೇಳಿಸ್ಕೊಂಡೆ. ತಟಸ್ಥ ಗುಂಪಲ್ಲಿರೋರು ಯಾರ್ಯಾರು ಏನು ಮಾಡ್ತಿದ್ದಾರೆ ಎಲ್ಲ ಗೊತ್ತು ನನಗೆ, ಅಧ್ಯಕ್ಷ ಆಯ್ಕೆ ಪುನರಾಯ್ಕೆ ಆಗಲಿ ಆಮೇಲೆ ನೋಡೋಣ ಅಂತ ಹೇಳೋರೆ. ವಿಜೇಂದ್ರ ಇವತ್ತನ್ನ ಈ ಹಂತಕ್ಕೆ ಕಾರಣನೇ ಆ ಮಾತುಗಾರಿಕೆ. ಅಧ್ಯಕ್ಷ ಆಗಕ್ಕೆ ಮುಂಚೆ ಯಾರು 4 ಜನ ಹಿಂದೆ ಅಕ್ಕಪಕ್ಕ ಇದ್ರು ಅವ್ರನ್ನೇ ಕಟ್ಕೊಂಡು ಅಧ್ಯಕ್ಷಗಿರಿ ನಡೆಸ್ತಾವ್ರೆ. ಹೇಳೋದಲ್ಲ, ಸೋಮಣ್ಣನ ಸೋಲ್ಸಿ ಅಂತ ಚಾಮರಾಜನಗರ ತುಂಬ ಪ್ರಚಾರ ಮಾಡಿದಂಥ ರುದ್ರೇಶ್ ಇವರ ಒಳ್ಳೆ ಅದ್ಭುತ ಸಲಹೆಗಾರ, ಅಕ್ಕಪಕ್ಕನೇ ಸುತ್ತಾಡ್ತಾರೆ. ಸೋಮಣ್ಣನ ಸೋಲ್ಸಿ ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಯಾಂಪೇನ್ ಮಾಡಿದವ್ರನ್ನ. ಸೊ ಹಾಗಾಗಿ ವಿಜೇಂದ್ರ ವಿಶ್ವಾಸದಿಂದ ಇದ್ದರೆ ವಿಜೇಂದ್ರಂಗೆ ವಿಜಯ, ವಿಶ್ವಾಸ ಕಳ್ಕೊಂಡ್ರೆ ಈ ರೀತಿ ಅಪಜಯದ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಇವತ್ತಿನ ವಿಜೇಂದ್ರ ಸನ್ನಿವೇಶಕ್ಕೆ ಅವ್ರ ಟೀಮೇ ಕಾರಣ, ಆಮೇಲೆ ವಿಜೇಂದ್ರ ಅವ್ರ ನಿರ್ಧಾರಗಳೇ ಕಾರಣ ಅಂತ ಬಹುತೇಕರ ಅಭಿಪ್ರಾಯ. ಮಾಡಿದುಣ್ಣ ಮಾರಯ್ಯ ಅಂತ ಅವ್ರವ್ರು ಅನುಭವಿಸ್ತಾರೆ. ಬಟ್ BJP ಕಾರ್ಯಕರ್ತರ ಕಣ್ಣೀರು ಹಾಕೋ ಸನ್ನಿವೇಶ ಬಂದೈತಲ್ಲ, ಇಂಥವರೆಲ್ಲ ಬಂದ್ರಲ್ಲ ಅಂತ ಇದೆ. ವಿಜೇಂದ್ರ ವಿರುದ್ಧ ಮಾಡ್ತಿರೋರು ಒಂದು ವರ್ಗ ಆದರೆ, ತಟಸ್ಥವಾಗಿರೋರು ಕೂಡ ವಿಜೇಂದ್ರ ಬದಲಾವಣೆಗೆ ಇಂಡೈರೆಕ್ಟಾಗಿ ಹೇಳ್ತಾ ಇರ್ತಕ್ಕಂಥದ್ದು.
84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.